ಏನಿವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಗ್ರಾಮೀಣ ಭಾರತದ ಜನರಿಗೆ ಆಸರೆಯಾಗಿದ್ದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದುಗೊಳಿಸಿ ಮತ್ತೊಂದು ಕಾಯ್ದೆಯಾಗಿರ್ತಕ್ಕಂಥ ವಿ ರಾಮ್ಜಿ ಕಾಯ್ದೆಯನ್ನು ಇವತ್ತು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರದ BJP ನೇತೃತ್ವದ NDA ಸರ್ಕಾರ ಮಾಡಿದೆ. ಈ ಒಂದು ವಿಷಯದ ಮೇಲೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಕಾರಣ ಏನಂದರೆ, ಲಕ್ಷಾಂತರ ಬಡವರಿಗೆ ಭಾರತ ದೇಶದ ಗ್ರಾಮೀಣ ಭಾಗದಲ್ಲಿ ಬದುಕಿಗೆ ಪೂರಕವಾಗಿ ಬದುಕನ್ನು ನಡೆಸಲು ಸಹಾಯಕವಾಗಿದ್ದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನು ಅದರಲ್ಲಿರ್ತಕ್ಕಂಥ ಲೋಪಗಳೇನು, ಅದರಲ್ಲಿ ಏನಾಗಿದೆ, ಯಾಕಾಗಿದೆ, ಯಾಕೆ ಆ ಕಾಯ್ದೆಯನ್ನು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕನಿಷ್ಠ ವಿಷಯವನ್ನು ಕೂಡ ಜನತೆಗೆ ಹೇಳಿದೆ ಏಕಾಏಕಿ ಆ ಕಾಯ್ದೆಯನ್ನು ರದ್ದುಗೊಳಿಸಿ ಹೊಸ ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥ ಜರೂರು ಇವತ್ತು ಏನಿದೆ ಅಂತಕ್ಕಂಥದ್ದನ್ನು CPM ಪಕ್ಷ ಬದಲಿಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ ಅದು ಕೇವಲ ಯಾರಿಗೋ ಒಂದು ತಲೆಗೆ ಬಂದಿದ್ದಲ್ಲ. ಕಾಯ್ದೆ ಸುಮಾರು ಒಂದು ದಶಕಗಳ ಕಾಲ ಈ ದೇಶದಲ್ಲಿರ್ತಕ್ಕಂಥ ದುಡಿಯುವ ವರ್ಗ ಆಗಿರ್ತಕ್ಕಂಥ ಬಡವರೇನಿದ್ದಾರೆ ವಲಸೆ ಹೋಗ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಇರ್ತಾ ಇಲ್ಲ. ಹಾಗಾಗಿ ಅವರು ಕೃಷಿಯನ್ನೇ ನಂಬ್ಕೊಂಡು ಬದುಕ್ತಕ್ಕಂಥ ಜನ. ಹಾಗಾಗಿ ಕೃಷಿ ಇವತ್ತು ಬಿಕ್ಕಟ್ಟಲ್ಲಿದೆ, ಅವ್ರಿಗೆ ಉದ್ಯೋಗಾವಕಾಶಗಳಿಲ್ಲ, ಹಾಗಾಗಿ ವಲಸೆಗಳು ಹೋಗ್ತಾ ಇದ್ದಾರೆ ಅಂತೇಳಿ ಗ್ರಾಮೀಣ ಭಾಗದ ಬಡವರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು ಕಾನೂನು ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಅಖಿಲ ಭಾರತ ಮಟ್ಟದಲ್ಲಿ ಕೃಷಿ ಕೂಲಿಕಾರರ ಸಂಘ, ರೈತ ಸಂಘಗಳು, ದಲಿತ ಸಂಘಗಳು, ಆದಿವಾಸಿ ಸಂಘಗಳು ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿ ಮನವಿ ಪತ್ರಗಳನ್ನು ಕೊಟ್ಟಿತ್ತು. 2004ರಲ್ಲಿ ಬಂದಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ UPA ಸರ್ಕಾರ ಏನಿದೆ, UPAಗೆ ಬಹುಮತ ಬಂದರೂ ಕೂಡ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಬಹುಮತ ಇರಲಿಲ್ಲ. ಎಡಪಕ್ಷಗಳಿಗೆ ಹೈಯೆಸ್ಟ್ ಸೀಟುಗಳು ಬಂದಿತ್ತು, 64 ಸೀಟುಗಳು. ಹಾಗಾಗಿ ಎಡಪಕ್ಷಗಳಿಗೆ ಅವರು ಹೇಳಿದರು, ಏನಂತ ಹೇಳಿದರೆ, ನೀವು ನಮಗೆ ಬೆಂಬಲ ಕೊಡಿ, ನಾವು ಸರ್ಕಾರ ರಚನೆ ಮಾಡ್ತೀವಿ, BJPಯನ್ನು ದೂರ ಇಡಬೇಕು ಅಂತ. ಆವಾಗ CPM ನೇತೃತ್ವದ ಎಡಪಕ್ಷಗಳು ಒಂದು ಸ್ಪಷ್ಟವಾದಂಥ ಒಂದು ಡಿಮ್ಯಾಂಡನ್ನು ಇಟ್ಟರು. ಈ ಗ್ರಾಮೀಣ ಭಾಗದ ಜನರ ಬದುಕು ಈ ರೀತಿಯಾಗಿ ಬರ್ಬರ ಆಗಿದೆ, ಅವರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ತಕ್ಕಂತಹ ಒಂದು ಕಾನೂನನ್ನು ಜಾರಿ ಮಾಡೋಕ್ಕೆ ನೀವು ಆಶ್ವಾಸನೆ ಕೊಟ್ಟರೆ ನಾವು ಅದಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಕೆಲವು ಉದ್ಯೋಗ ಖಾತ್ರಿ ಕಾನೂನುಗಳು ಒಂದಂತ 3-4 ಇದೆ, ಅವನ್ನೆಲ್ಲ ಕೂಡ ಬೇಡಿಕೆ ಇಟ್ಟರು. ಸೊ ಆವಾಗ ಅದಕ್ಕೆ ಒಪ್ಪಿಗೆ ಆಗಿ ಅದರ ಪರಿಣಾಮವಾಗಿ ಈ ಉದ್ಯೋಗ ಖಾತ್ರಿ ಕಾಯ್ದೆ ಯೋಜನೆ ಏನಿದೆ ಅದನ್ನು ಜಾರಿಗೆ ತರಲಿಕ್ಕೆ ಪ್ರಾರಂಭ ಆಗಿತ್ತು. ಅದು ಕೂಡ ಆ ಕಾನೂನು ಕೂಡ ಕೇವಲ ಪಾರ್ಲಿಮೆಂಟ್ನಲ್ಲಿ ಮಾತ್ರ ಚರ್ಚೆ ನಡೀಲಿಲ್ಲ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮಸೂದೆಯನ್ನು, ಆ ಡ್ರಾಫ್ಟನ್ನು ಭಾರತ ದೇಶದ ಎಲ್ಲ ಸಂಘಟನೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೊಟ್ಟರು, ಜನರಿಗೆ, ಸಾರ್ವಜನಿಕರ ಚರ್ಚೆಗೆ ಬಿಟ್ಟರು, ಸಾರ್ವಜನಿಕರ ಅಭಿಪ್ರಾಯಗಳನ್ನು ಶೇಖರ ಮಾಡಿದರು. ಪಾರ್ಲಿಮೆಂಟರಿ ಕಮಿಟಿ ಏನಂತಿದೆ, ಆ ಕಮಿಟಿ ಹಲವು ತರಗತಿಗಳ ಜನರೇನಿದ್ದಾರೆ ಅವರ ಜೊತೆ ಮಾತುಕತೆ ಮಾಡಿದರು, ಅವರಿಂದ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿದರು. ಅದರ ಮೇಲೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಎಲ್ಲರೂ ಸೇರಿ ಸಮಾನ ಅಂಶಗಳು ಯಾವ್ಯಾವೆಲ್ಲ ಬಂದಿದೆ, ಡಿಸ್ಪ್ಯೂಟ್ ಇಲ್ಲದೆ ಅಂಥ ಅಂಶಗಳ ಆಧಾರದ ಮೇಲೆ 100 ದಿನಗಳ ಕೆಲಸ ಕೊಡ್ತಕ್ಕಂಥ ಮೂಲಭೂತ ಹಕ್ಕು, ಸಂವಿಧಾನಬದ್ಧ ಹಕ್ಕನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಬಂದಿತ್ತು. ಆ ಹಕ್ಕು ಬಂದಂಥ ಒಂದು ಕಾನೂನನ್ನು ಏಕಾಏಕಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾಗಿ ರದ್ದು ಮಾಡಿ ಅದಕ್ಕೆ ಪರ್ಯಾಯವಾದಂಥ ಒಂದು ಕಾಯ್ದೆ ಅಂತ ಘೋಷಣೆ ಮಾಡಿ 125 ದಿನಗಳು ನಾವು ಕೊಡ್ತೀವಿ, ನಿರುದ್ಯೋಗ ಭತ್ಯೆ ಕೊಡ್ತೀವಿ, ನಾವು ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ, ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಇವತ್ತು ನಾವು ರದ್ದು ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಇದು ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ಬಹುದೊಡ್ಡ ದಾಳಿ ಅಂತಕ್ಕಂಥದ್ದನ್ನು CPM ಪಕ್ಷ ಹೇಳಲಿಕ್ಕೆ ಇಷ್ಟಪಡ್ತದೆ. ಯಾಕಂತ ಹೇಳಿದ್ರೆ, ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕು ಅಂತ ಆದಾಗ
ಆ ಉದ್ಯೋಗ ಹಕ್ಕನ್ನು ಬಹುಸಂಖ್ಯಾತ ಬಡವರಿಗೆ ಸಿಗ್ತಾ ಇತ್ತು. ಇವತ್ತು ಅದನ್ನು ಚೇಂಜ್ ಮಾಡಿದ್ದಾರೆ. ಎಲ್ಲಿಂದ ಕೊಡ್ತಾರೆ? ನರೇಗಾದಲ್ಲಿ ಮೊದಲಿಗೆ ಕೆಲಸ ಬೇಕು ಅಂತ ಯಾರು ಅರ್ಜಿ ಹಾಕಿರ್ತಾರೋ, ಭಾರತ ದೇಶದ ಎಲ್ಲೇ ಇರ್ಬೋದು, ಅವರು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲೇ ಇರ್ಬೋದು, ಅವ್ರು ಇರ್ತಕ್ಕಂಥ ಸ್ಥಳದಲ್ಲಿ ಅವ್ರು ಜಾಬ್ ಕಾರ್ಡ್ ಇದ್ರೆ ಗ್ರಾಮ ಪಂಚಾಯತ್ಗೆ ಫಾರಂ ನಂಬರ್ 6 ಹಾಕಿದರೆ 15 ದಿನದ ಒಳಗಡೆ ಕೆಲಸ ಕೊಡಬೇಕಿತ್ತು. ಆದರೆ ಕೊಳ್ಳಿಲ್ಲ ಆದರೆ ನಿರುದ್ಯೋಗ ಭತ್ಯೆ ಕೊಡಬೇಕಿತ್ತು. ಇದು ಕಾನೂನಲ್ಲಿದ್ದಂತಹ ಒಂದು ಅಂಶ. ಈಗ ಇವರು ಹೊಸ ಬಂದಿರತಕ್ಕಂಥ ರಾಮ್ಜಿ ಕಾಯ್ದೆಯಲ್ಲಿ ಇವರು ಆ ಒಂದು ಇದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಅವ್ರು ಹೇಳ್ತಕ್ಕಂಥದ್ದೇನೆಂದರೆ, ಕೇಂದ್ರ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುತ್ತೋ, ಎಷ್ಟು ಮಾಡಬೇಕು ಅಂತ ನಿಧಿಯನ್ನು ಕೊಡುತ್ತೋ ಅದರ ಆಧಾರದ ಮೇಲೆ ಕೆಲಸ ಮಾಡಬೇಕು ಅಂತ. ಅಲ್ಲಿಗೆ ಕೇಂದ್ರ ಸರ್ಕಾರ ಯಾವಾಗ ಹೇಳುತ್ತೋ ಎಲ್ಲಿ ಹೇಳುತ್ತೋ ಅಲ್ಲಿ ಮಾಡೋದಾದರೆ, ಇಡೀ ದೇಶದ ಬಡವರಿಗೆ ಕೆಲಸ ಇಲ್ಲಿಂದ 120 ದಿನ ಕೊಡ್ತೀರಿ ನೀವು. ಇದು ಒಂದು ಮಹಾ ವಂಚನೆ ಅಂತಕ್ಕಂಥದ್ದು ಮೊದಲನೇ ಅಂಶ. ಎರಡನೇ ಅಂಶ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಧಿ ಸಂಗ್ರಹ ಏನಿದೆ ಅಂದರೆ, ಒಂದು ವರ್ಷಕ್ಕೆ ಕನಿಷ್ಠ 1.5 ಲಕ್ಷ ಕೋಟಿ ಬೇಕಾಗಿತ್ತು. ಆ ನಿಧಿ ಸಂಗ್ರಹಣವನ್ನು ಕೇಂದ್ರ ಸರ್ಕಾರವೇ ಜವಾಬ್ದಾರಿ ತಗೊಂಡಿತ್ತು. 90% ನಿಧಿ ಉದ್ಯೋಗ ಖಾತ್ರಿ ಕಾಯ್ದೆ ಕೊಡ್ತಾ ಇದ್ದಂಥ 90% ನಿಧಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರೆಲ್ಲ ಫಾರಂ ನಂಬರ್ 6 ಹಾಕಿದಾರೋ ಇಡೀ ದೇಶದಲ್ಲಿ ಎಷ್ಟು ಜನ ಹಾಕಿದರೆ ಅಷ್ಟು ಜನರಿಗೂ ಕೂಡ ಕೆಲಸವನ್ನು ಕೊಡ್ತಾ ಇದ್ರು, ಕೂಲಿಯನ್ನು ಕೊಡ್ತಾ ಇದ್ರು. ಇದರಲ್ಲಿ ಆವಾಗಲೇ ಹೇಳಿದ ರೀತಿಯಲ್ಲಿ ಇಲ್ಲಿ ಎಷ್ಟು ಜನ ಹಾಕಿದ್ದಾರೆ ಅಂತಲ್ಲ, ಅವರೊಂದು ಬಜೆಟ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟು. ಆ ಬಜೆಟ್ನ ಆಧಾರದ ಮೇಲೆ ಕೆಲಸ ಮಾಡಬೇಕು. ಇಲ್ಲಾಂದರೆ ಹೆಚ್ಚಾಗಿ ಮಾಡಿದರೆ ರಾಜ್ಯಗಳೇ ಅದನ್ನು ಹೊಣೆಗಾರಿಕೆಯನ್ನು ಮಾಡಬೇಕು ಅಂತ. ಇವತ್ತೇನು ಮಾಡಿದ್ದಾರೆ, ಇವತ್ತು ರಾಜ್ಯಗಳಿಗೆ ಅನುದಾನವನ್ನು ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ. ಈ ರಾಮ್ಜಿ ಕಾಯ್ದೆ ಏನಿದೆ, ಜಿ ರಾಮ್ಜಿ ಕಾಯ್ದೆಯಲ್ಲಿ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ. ನಿಮಗೆಲ್ರಿಗೂ ಗೊತ್ತಿದೆ, ಇವತ್ತು ಜಗ್ಗಾಟ ನಡೀತಾ ಇದೆ ರಾಜ್ಯಗಳು ಮತ್ತು ಕೇಂದ್ರ. GST ಬಂದ ಮೇಲೆ ಇಡೀ ನಮ್ಮ ಟ್ಯಾಕ್ಸ್ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ವಾಪಸ್ ಬರಬೇಕಾಗಿರ್ತಕ್ಕಂಥದ್ದು ಬರ್ತಾ ಇಲ್ಲ. ನಮ್ಮದು ಈಗ ಸುಮಾರು 4 ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ ಕರ್ನಾಟಕದವರು. ಆದರೆ ಅವ್ರು ನಮ್ಗೆ ಕೊಡ್ತಾ ಇರೋದು 40,000 ಕೋಟಿ, 45,000 ಕೋಟಿ, 1.5 ಲಕ್ಷ ಕೋಟಿ ಬರಬೇಕು, ನಮಗೆ ಬರ್ತಾ ಇಲ್ಲ. ಹಣನೇ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಆ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 60% ಕೇಂದ್ರ ಸರ್ಕಾರ ಕೊಡಬೇಕು ಅಂದರೆ ರಾಜ್ಯ ಸರ್ಕಾರ 40% ಹಣವನ್ನು ಇದೆ ಅಂತ ತೋರಿಸಬೇಕು. ಒಂದು ವೇಳೆ 40% ಇಲ್ಲ, ನಮ್ಮ ಹತ್ರ 20% ಇದೆ ಅಂದರೆ ಆಗ ಕೇಂದ್ರ ಸರ್ಕಾರ 60% ಕೊಡ್ತಕ್ಕಂಥ ಅನುದಾನ ಏನಿದೆ ಅದನ್ನು 30% ಇಳಿಸ್ತಾರೆ. ಈಗ ಹೇಳಿ, 125 ದಿವಸ ಕೊಡೋಕ್ಕಾಗುತ್ತಾ? ಇದನ್ನು ಯಾರಿಗೆ ಮೋಸ ಮಾಡಿ ಹೊರಟಿದ್ದಾರೆ ಇವರು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಇಲ್ಲಿ ಜನತೆ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ನರೇಗಾ ಕೆಲಸ ನಾವೇನು ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಅವ್ರಿಗೆಲ್ಲ ಕೊಡಬೇಕು ಅಂತ ಕಾನೂನಿತ್ತು, ಆ ಕಾನೂನನ್ನು ಸಡಿಲ ಮಾಡಿದ್ರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರಗಳಿಗೆ ಯಾವುದೇ ಜವಾಬ್ದಾರಿ ಇಲ್ಲ, ಗ್ರಾಮ ಪಂಚಾಯತ್ಗಳಿಗೂ ಜವಾಬ್ದಾರಿ ಇಲ್ಲ. ಇಷ್ಟು ದಿವಸ ಗ್ರಾಮ ಪಂಚಾಯತ್ ಅದನ್ನು ನಡೆಸ್ತಾ ಇತ್ತು. ಗ್ರಾಮ ಪಂಚಾಯತಿನೇ ಕೆಲಸ ಕೊಡೋದು, ಸರ್ವೆ ಮಾಡೋದು, ಏನೇನು ಇದೆಲ್ಲ ಮಾಡ್ತಾ ಇತ್ತು. ಈಗ ಹಂಗಾಗಲ್ಲ. ಈ ಹೊಸ ಕಾಯ್ದೆ ಬಂದ ಮೇಲೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಇಲ್ಲಿ ಕೆಲಸ ನಡೀಬೇಕು. ಸೊ ಹಾಗಾಗಿ ನಾವು ಸಂವಿಧಾನಬದ್ಧ ಹಕ್ಕಾಗಿ ಬಂದಂಥ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ ಅದನ್ನು ಸಡಿಲ ಮಾಡಿಬಿಟ್ಟು ಈಗ ಒಂದು ಸ್ಕೀಮ್ ಟೈಪ್ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಮಾಡಲಿಕ್ಕೆ ಹೊರಟಿದೆ. ಸೊ ಇದು ನಾವು ಇವತ್ತು ದೊಡ್ಡ ರೀತಿಯಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥದ್ದು. ಎರಡನೇದಾಗಿ, ಹೊಸ ಕಾನೂನಲ್ಲಿ 60 ದಿವಸ ಏನು ಬಿತ್ತನೆ ಬೀಜ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ 60 ದಿನಗಳು ನಾವು ನಿಷೇಧ ಮಾಡಿದ್ದೀವಿ, ಕೆಲಸ ಕೊಡಲ್ಲ ಅಂತ ಹೇಳ್ತಾರೆ. ವಾಸ್ತವ ಏನು? ವಾಸ್ತವ ಕಳೆದ 2-3 ವರ್ಷಗಳಲ್ಲಿ ನಾವು ತಗೊಂಡಾಗ ಭಾರತ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಯಾರಪ್ಪ ಅಂತ ಹೇಳಿದ್ರೆ 34% ಜನ ದಲಿತರು ಮತ್ತು ಆದಿವಾಸಿಗಳು ಮಾಡೋದು. ಇನ್ನು 64% ಉದ್ಯೋಗ ಖಾತೆ ಕೆಲಸ ಮಾಡಿರೋರು ಜನರಲ್ ಅಂತ ಏನು ಹೇಳ್ತೀವಿ, ಹಿಂದುಳಿದ ವರ್ಗಗಳು ಏನು ಹೇಳ್ತೀವಿ, ಜನರಲ್ ಅಂತ ಏನು ಹೇಳ್ತೀವಿ, ಅಲ್ಪಸಂಖ್ಯಾತರು ಮಾಡಿರೋದು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 60 ದಿನಗಳು ಇವತ್ತು ಕಟಾವು ಇರುತ್ತೆ ಅಥವಾ ಬಿತ್ತನೆ ಕಾರ್ಯ ಇರುವಾಗ ಕೆಲಸಗಳಿಗೆ ಕೂಲಿಯವರು ಕಡಿಮೆ ಇದ್ದಾರೆ, ಡಿಮ್ಯಾಂಡ್ ಇರುತ್ತೆ, ಹಂಗಾಗಿ ನಾವು ನಿಷೇಧ ಮಾಡಿದ್ದೀವಿ ಅಂತ. ಆದರೆ ಈ ಅಂಕಿಅಂಶಗಳು ಏನು ಹೇಳ್ತಾ ಇದೆ, ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶಗಳು ಇವತ್ತು 34% ಜನ ದಲಿತರು, ಇದು ಆದಿವಾಸಿಗಳು ಕೆಲಸ ಮಾಡಿರ್ತಕ್ಕಂಥದ್ದು, 64% ಜನ
OBC ಮತ್ತು OC ಮತ್ತು ಅಲ್ಪಸಂಖ್ಯಾತರು ಕೆಲಸ ಮಾಡಿದ್ದಾರೆ ಅಂತ. ಸೊ ಅದನ್ನು ಮಾಡಿರ್ತಕ್ಕಂಥವ್ರು ಯಾವ ಟೈಮಲ್ಲಿ ಬಹುತೇಕ ಅಂತ ಹೇಳಿದ್ರೆ ಫೆಬ್ರವರಿಯಿಂದ ಜೂನ್ವರೆಗೂ ಮಾಡಿದ್ದಾರೆ. ಪ್ರತಿ ವರ್ಷ ಹೆಚ್ಚಿನ ಸಮಯ ಉದ್ಯೋಗ ಖಾತ್ರಿ ಕೆಲಸ ಜನ ಮಾಡಿರೋದು ಯಾವಾಗಾದ್ರೆ ಫೆಬ್ರವರಿಯಿಂದ ಜೂನು. ಅಂದರೆ ಕಟಾವು ನಡೀತಕ್ಕಂಥದ್ದು ಡಿಸೆಂಬರಿಂದ ಜನವರಿಗೆ ಮುಗಿದೋಗುತ್ತೆ. ಜೂನಿಂದ ಜುಲೈಗೆ ಬಿತ್ತನೆ ಕಾರ್ಯ ಮುಗಿದೋಗುತ್ತೆ. ಆದರೆ ಈ ಕೆಲಸ ಇಲ್ಲದೇ ಇರುವಾಗಲೇ ಹೈಯೆಸ್ಟ್ ಜನ ಕೆಲಸ ಮಾಡಿರೋದು. ಅದರಲ್ಲಿ 64% ಜನ ಯಾರು ನಾವೇನು ಹಿಂದುಳಿದ ವರ್ಗಗಳು ಖಾತ್ರಿ ಕಾನೂನನ್ನು ವಿರೋಧ ಮಾಡ್ತಾ ಇತ್ತು, ಅವ್ರಿಗೆ ತುಂಬ ವಿರೋಧ ಇತ್ತು. ಈಗ ಅದನ್ನು ಏನಾದರೂ ಉದ್ಯೋಗ ಖಾತ್ರಿ ಇದನ್ನು ಅವ್ರಿಗೆ ಬಿತ್ತನೆ ಟೈಮಲ್ಲಿ ಇದನ್ನು ನಿಷೇಧ ಮಾಡಿದರೆ ಅವಾಗ ಕಡಿಮೆ ಕೂಲಿಗೆ ಜನ ಅವೈಲೇಬಲ್ ಆಗ್ತಾರೆ. ಸೊ ಹಂಗಾಗಿ ಅದನ್ನು ಇವತ್ತು ತರಲಿಕ್ಕೋಸ್ಕರ, ಅವರನ್ನು ಸಮಾಧಾನ ಪಡಿಸ್ಲಿಕ್ಕೋಸ್ಕರ, ಅವರ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ರಾಮ್ಜಿ ಕಾಯ್ದೆಯಲ್ಲಿ 60 ದಿನಗಳ ಕೆಲಸ ನಿಷೇಧ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈಗ ಉದ್ಯೋಗ ಖಾತ್ರಿ ಇರೋದ್ರಿಂದ ಈಗ 375 ರೂಪಾಯಿ ಕೂಲಿ. ಸೊ 375 ರೂಪಾಯಿ ಇರೋದ್ರಿಂದ ಯಾವುದೇ ರೈತ ಏನಾದರೂ ಕೂಲಿ ಕರಿಬೇಕಾದ್ರೆ 400 ರೂಪಾಯಿ ಕೊಡ್ತಾ ಇದ್ದಾರೆ, 500 ರೂಪಾಯಿ ಕೊಡ್ತಾ ಇದ್ದಾರೆ. ಕನಿಷ್ಠ ಒಂದು ಕೂಲಿ ಆದರೂ ಜಾಸ್ತಿ ಆಗ್ತಾ ಇದೆ. ಆದರೆ ಇವಾಗ ಇದರಲ್ಲಿ 60 ದಿನ ನಿಷೇಧ ಮಾಡಿದ ಮೇಲೆ ಇವತ್ತು ಮತ್ತೆ ಕೂಲಿಕಾರರು ಇವತ್ತು ಆ ಭೂಮಾಲಕರ ಶ್ರೀಮಂತರ ಸೊಕ್ಕಿಗೆ ಇವತ್ತು ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಇನ್ನೊಂದು ಅಂಶ ಪ್ರಧಾನವಾಗಿ ಹೇಳ್ತಕ್ಕಂಥದ್ದು, ಕೂಲಿ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಏನಿದೆ 1949ರ ಕೂಲಿ ಆ್ಯಕ್ಟ್ ಏನಿದೆ, ಲೇಬರ್ ಆ್ಯಕ್ಟ್, ಅದರ ಪ್ರಕಾರ ಕೂಲಿ ನಿಗದಿ ಆಗ್ತಾ ಇತ್ತು ಯಾವುದೋ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಈಗ ಈ ಹೊಸ ಕಾಯ್ದೆಯಲ್ಲಿ ಅದರ ಹೆಸರನ್ನೇ ಬಿಟ್ಬಿಟ್ಟಿದ್ದಾರೆ. ಯಾವ ಆ್ಯಕ್ಟಲ್ಲಿ ಅಂದರೆ ಕೂಲಿ ರೈಸ್ ಆಗೋ ಪ್ರಶ್ನೆನೇ ಇಲ್ಲ, ಕಡಿಮೆ ಕೂಲಿಯನ್ನು ಕೊಡಬೇಕು ಅಂತಕ್ಕಂಥದ್ದು, ಅದನ್ನು ಇದು ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ರಾಜ್ಯಗಳು ಒಂದು ವೇಳೆ ಈಗ ಒಂದು 20,000 ಕೋಟಿ ಆಗುತ್ತೆ, 25,000 5,000 ಕೋಟಿ ಜಾಸ್ತಿ ಕೆಲಸ ಆಗೋಯ್ತು ಅಂತ ಇಟ್ಕೊಳ್ಳಿ. ಆ 5,000 ಕೋಟಿ ಕೆಲಸವನ್ನು ಮಾಡಿಸ್ಬೇಕಾ ಬೇಡವಾ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು. ಹಿಂದೆ ಆಗಿರಲಿಲ್ಲ, ಯಾರು ಅರ್ಜಿ ಹಾಕಿದ್ರೆ ಅವ್ರಿಗೆಲ್ಲ ಕೊಡ್ತಾ ಇದ್ರು. ಜೊತೆಗೆ ಒಂದು ವೇಳೆ ಅಕಸ್ಮಾತ್ ಕೆಲಸ ಮಾಡಿಬಿಟ್ಟಿದ್ರೆ ಹೆಚ್ಚಿನದಾಗಿ ಅದರ ಹೊರೆಯನ್ನು ರಾಜ್ಯ ಸರ್ಕಾರಗಳೇ ಮಾಡಬೇಕಾಗಿತ್ತು. ಇದನ್ನು ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಉದ್ಯೋಗ ಖಾತ್ರಿ ಕಾನೂನಲ್ಲಿ ಯಂತ್ರಗಳಿಗೆ ಅವಕಾಶ ಇರಲಿಲ್ಲ. ಇದರಲ್ಲಿ ಯಂತ್ರಗಳಿಗೆ ಅವಕಾಶ ಇದೆ. ಎಷ್ಟು ಓಪನ್ ಆಗಿ ಹೇಳ್ತಾರೆ ಅಂದರೆ ರಸ್ತೆಗಳು ಮಾಡ್ಬೋದು, ದೊಡ್ಡ ದೊಡ್ಡ ಏನು ಬೇಕಾದ್ರೆ ಡೆವಲಪ್ಮೆಂಟ್ ಮಾಡ್ಬೋದು ಉದ್ಯೋಗ ಖಾತ್ರಿ ಅಂತ. ಉದ್ಯೋಗ ಖಾತ್ರಿ ಕೆಲಸ ಮಾಡೋರು ಯಾರು? ಅನ್ಸ್ಕಿಲ್ಡ್ ಲೇಬರ್ ಅಂತ ಯಾರಿದ್ದಾರೆ, ಕೃಷಿಯನ್ನೇ ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ಯಾರಿದ್ದಾರೆ, ಇವತ್ತು ಕೂಡ ಸುಮಾರು 37ರಿಂದ 40% ಜನ ಆ ರೀತಿ ಕೆಲಸ ಮಾಡೋರಿದ್ದಾರೆ. ಅವರಿಗೆ ಒಂದು ವರ್ಷಕ್ಕೆ ಕನಿಷ್ಠ 100 ದಿನ ಕೆಲಸ ಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ನೀವು ಯಂತ್ರಗಳು ಉಪಯೋಗಿಸ್ಬೋದು, ಕಾಂಟ್ರಾಕ್ಟ್ ಕೆಲಸ ಮಾಡ್ಬೋದು. ಅಂದರೆ ಅದರಲ್ಲಿ ಇವತ್ತು ಕಾಂಟ್ರಾಕ್ಟರ್ಗಳನ್ನು ಬಿಟ್ಟು ಮತ್ತೆ ಅದನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಈ ಎಲ್ಲ ಅಂಶಗಳು ಇವತ್ತು ರಾಮ್ಜಿ ಕಾಯ್ದೆ ಏನಿದೆ ಅದು ವಿಕಸಿತ ಭಾರತ ಅಂತ ಹೇಳ್ತಾರೆ. ಅದು ಯಾವ ವಿಕಸಿತ ಭಾರತನೂ ಗೊತ್ತಿಲ್ಲ. ಬಡವರನ್ನು ಮತ್ತಷ್ಟು ಶೋಷಣೆ ಮಾಡ್ತಕ್ಕಂಥ ಅತ್ಯಂತ ಅಪಾಯಕಾರಿಯಾದಂಥ ಒಂದು ಕಾನೂನು ಇದು ಅಂತಕ್ಕಂಥದ್ದು ಇವತ್ತು ಸ್ಪಷ್ಟ ಆಗ್ತಾ ಇದೆ. ಇದರ ಜೊತೆಗೆ ನಾವು ಇನ್ನು ಕೆಲವು ಸಂವಿಧಾನಿಕ ಅಂಶಗಳನ್ನು ನಾವು ಇಲ್ಲಿ ನೋಡಿದಾಗ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಒಕ್ಕೂಟ ವ್ಯವಸ್ಥೆ ಭಾರತ ಅನ್ನೋದು ಒಂದು ಭಾತೃತ್ವದಿಂದ ಕೆಲಸ ಮಾಡಬೇಕಾಗಿತ್ತು. ಇಡೀ ಈ ಕಾನೂನನ್ನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಳ್ಳಿಲ್ಲ ಹಣ, ರಾಜ್ಯ ಸರ್ಕಾರ ಅದನ್ನು ಮಾಡಲಿಲ್ಲ ಅಂಥೇಳಿ, ಹಾಗಾಗಿ ನಾವು ಇದನ್ನು ಅನುದಾನ ಬಿಡುಗಡೆ ಮಾಡಲಿಲ್ಲ ಅಂತೇಳಿ ನುಣುಚ್ಕೊಳ್ತಕ್ಕಂಥ ಒಂದು ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಾಗಿ 125 ದಿನ ಕೆಲಸನೂ ಸಿಗೋಲ್ಲ, ಕನಿಷ್ಠ ಕೂಲಿ ಕೈನೂ ಸಿಗಲ್ಲ. ಅದೇ ಜನರಿಗೆ ಈ ಕಾನೂನಿಂದ ಅವ್ರ ಬದುಕನ್ನು ಇದು ಮಾಡೋಕ್ಕೆ ಆಗಲ್ಲ. ನಾವು ಒಂದನ್ನು ಇದನ್ನು ಮಾಡಬೇಕು, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಕಾನೂನು ಇದೆ ಅಂತ ಹೇಳಿದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈಗ ಅದನ್ನು ಇವತ್ತು ಅವರು ರದ್ದು ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಲೆಕ್ಕ. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ, ಒಂದು ಕಾನೂನನ್ನು ಬದಲಾವಣೆ ಮಾಡಬೇಕು ಅಂದರೆ ಕಾರಣ ಹೇಳಬೇಕು ಜನಕ್ಕೆ, ಅಥವಾ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಚರ್ಚೆ ಆಗಿದೆ? ಎಲ್ಲೂ ಚರ್ಚೆ ಆಗಲಿಲ್ಲ. ಡಿಸೆಂಬರ್ 15ನೇ ತಾರೀಕು ಮಸೂದೆಯನ್ನು ಪ್ಲೇಸ್ ಮಾಡ್ತಾರೆ, 17ನೇ ತಾರೀಕು ಸಂಜೆ ಚರ್ಚೆಗೆ ಬಿಡ್ತಾರೆ. ಆ ಚರ್ಚೆಯಲ್ಲಿ ವಿಚಿತ್ರ ಏನು ಗೊತ್ತಾ ನಿಮಗೆ? ಒಂದೇ ಒಂದು ತಿದ್ದುಪಡಿ ಆಗಿಲ್ಲ. ರಾಮ್ಜಿ ಕಾಯ್ದೆ ಏನಿದೆ ಮಸೂದೆ ಮಂಡನೆ ಮಾಡಿದಾಗ ಒಂದೇ ಒಂದು ತಿದ್ದುಪಡಿ ಆಗಿಲ್ಲ, ತಿದ್ದುಪಡಿ ಮಾಡೋಕ್ಕೆ ಬಿಟ್ಟಿಲ್ಲ. ಅಷ್ಟೇ ಅಲ್ಲ,
ಪಾರ್ಲಿಮೆಂಟರಿ ಕಮಿಟಿ ಪಾರ್ಲಿಮೆಂಟರಿ ಕಮಿಟಿ ಅಂತ ಇರುತ್ತೆ. ಅದರ ಅಧ್ಯಕ್ಷರು ರಿಟರ್ನ್ನಲ್ಲಿ ಒಂದು ಮೆಮೊರಾಂಡಮ್ ಕೊಟ್ಟರು, ಇದ್ರ ಮೇಲೆ ನಾನು ಮಾತಾಡೋಕ್ಕೆ ಅವಕಾಶ ಕೊಡೋದನ್ನು ಕೊಡಲಿಲ್ಲ. ರಾತ್ರೋರಾತ್ರಿ ಅದು ಅನುಮೋದನೆ ಮಾಡಿದ್ರು. ಮಾರನೇ ದಿವಸ ಹೈದರಾಬಾದಲ್ಲಿದ್ದರು ರಾಷ್ಟ್ರಪತಿ, ವಿಶೇಷ ಫ್ಲೈಟಲ್ಲಿ ಬಂದು ಅಲ್ಲಿ ಸೈನ್ ಮಾಡಿಸ್ಕೊಂಡು ಕಾಯ್ದೆ ಮಾಡಿಬಿಟ್ಟಿದ್ದಾರೆ. ಇದು ಸಂವಿಧಾನದ ಮೇಲೆ ಒಂದು ದಾಳಿ. ಜೊತೆಗೆ ಎಂಥದೇ ಕಾನೂನು, ಯಾವುದೇ ನಮಗೆ ಉಪಯುಕ್ತ, ಜನರಿಗೆ ಉಪಯುಕ್ತ ಆಗ್ತಕ್ಕಂಥ ಕಾನೂನನ್ನು ಚರ್ಚೆ ಮಾಡ್ದೇನೆ, ಅಧಿವೇಶನದಲ್ಲಿ ಚರ್ಚೆ ಮಾಡ್ದೇನೆ ಏಕಾಏಕ ಅದನ್ನು ಮನ್ನಣೆ ಮಾಡಿ ಬಹುಮತ ಇದೆ ಅಂತೇಳಿ ಮೇಜು ಕುಟ್ಟು ಮುಖಾಂತರವಾಗಿ ಅನುಮೋದನೆಯನ್ನು ಪಡೆದು ಅದನ್ನು ರದ್ದು ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಕಾನೂನಿನ ಮೂಲಕ ನಮಗೆ ಅರ್ಥ ಆಗ್ತಾ ಇದೆ.